ಜನಕ ಮಹಾರಾಜರು ಅಂತ ಕೇಳಿದ್ದೇವೆ. ಬಂದಂತ ವಿಚಾರ ವಿಶೇಷವಿದೆ. ಇತ್ತಲು ಮಿಥಿಲ ಪಟ್ಟಣದಲ್ಲಿ ಭೂಮಿ ಪೋತಮ ಜನಕ ಸಂತಸದಲ್ಲಿ ಪರಿಪಾಲಿಸಿಕೊಂಡು ಬರುತ್ತಿದ್ದೇನೆ. ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪ್ರಜಾರಂಜಕನಾಗಿ ಮೆರೆಯುತ್ತಿದ್ದೇನೆ. ಪ್ರಜೆಗಳ ಸುಖ ದುಃಖದಲ್ಲಿ ನಾನೂ ಭಾಗಿಯಾಗಿ ಅವರ ಸುಖ ದುಃಖವನ್ನು ಅವರನ್ನು ಚೆನ್ನಾಗಿ ಪರಿಪಾಲಿಸಿಕೊಂಡು ಬರುತ್ತಿದ್ದೇನೆ. ದೇವತೆಗಳ ದಯದಿಂದ ನಮ್ಮ ರಾಜ್ಯ ಸುಭಿಕ್ಷವಾಗಿದೆ. ಆದರೆ ಮಕ್ಕಳಿಲ್ಲದಂತಹ ದುಃಖ ನನ್ನನ್ನು ಬಹಳವಾಗಿ ಕಾಡುತ್ತಿತ್ತು. ಆದರೆ ದೈವಾನುಗ್ರಹವನ್ನು ನೋಡಬಾರದೆ. ಯಜ್ಞ ಯಾಗಶಾಲೆಗಾಗಿ ನೆಲವನ್ನು ಉಳುತ್ತಿರುವಂತಹ ಸಂದರ್ಭದಲ್ಲಿ ಭೂಮಿ ಸಂಜಾತೆಯಾದಂತಹ ಸೀತೆ ನಮಗೆ ಮಗಳಾಗಿ ದೊರಕಿದಳು. ಅವಳನ್ನು ಅತ್ಯಂತ ಮುದ್ದಿನಿಂದ ಪ್ರೀತಿಯಿಂದ ಸಾಕಿ ಸಲಹಿ ಬೆಳೆಸಿದ್ದೇನೆ. ಈಗ ಪ್ರಾಯ ಪ್ರಬುದ್ಧೆಯಾಗಿದ್ದಾಳೆ. ತಂದೆಯಾದಂತಹ ನನ್ನ ಕರ್ತವ್ಯವನ್ನು ನೆರವೇರಿಸಬೇಕಾಗಿದೆ. ಅವಳಿಗೆ ಮದುವೆಯನ್ನು ಮಾಡಬೇಕಾಗಿದೆ. ಆದರೆ ಹೇಗೆ ಮಾಡುವುದು? ಚಾರು ಶಿವನನು ಎತ್ತುತ್ತದೆ ದೈವಾನುಗ್ರಹದಿಂದ ನಮಗೆ ಶಿವಧನುಸ್ಸೊಂದು ದೊರೆತಿದೆ. ಸಾಮರ್ಥ್ಯವನ್ನೇ ಪಣವಾಗಿರಿಸಿ ಯಾರು ಶಿವಧನುಸ್ಸನ್ನು ಹೆದೆಯೇರಿಸುತ್ತಾರೋ ಅವಳಿಗೆ ನನ್ನ ಮಗಳಾದಂತಹ ಸೀತೆಯನ್ನು ಕಲ್ಯಾಣ ಮಾಡಿಕೊಡುವುದೆಂದು ನಿರ್ಧರಿಸಿದ್ದೇವೆ. ಹಿಂದೆಂದೂ ನೋಡಿರಬಾರದು. ಮುಂದೆ ಯುಗ ಯುಗಾಂತರಕ್ಕೂ ಈ ಸೀತಾ ಕಲ್ಯಾಣ ವೈಭೋಗ ನೆನೆಸುವಂತಿರಬೇಕು. ಆದ್ದರಿಂದ ಕುಶಧ್ವಜ ತಮ್ಮನಾದಂತಹ ಕುಶಧ್ವಜನಿಗೆ ಎಲ್ಲಾ ತಯಾರಿಯನ್ನು ಮಾಡಲು ಹೇಳಿದ್ದೇನೆ. ಆದರೆ ಕೆಲಸ ಇನ್ನೂ ಬಾಕಿ ಇದೆಯಲ್ಲ. ಚಪ್ಪರ ಹಾಕಲಿಲ್ಲ, ಇನ್ನು ಬಂದವರಿಗೆ ವ್ಯವಸ್ಥೆ ಆಗಲಿಲ್ಲ. ಯಾರಿದ್ದಾರೆ ನಮ್ಮಲ್ಲಿ? ಯಾರು? ಬನ್ನಿ.
ಏನು ಮಾತಿದು? ನಾನು ನಿಮ್ಮವ, ನಿಮ್ಮ ಸೇವಕ, ಮೇಧಾವಿ. ನೋಡು, ನೀನು ತುರ್ತಾಗಿ ಹೋಗಬೇಕಾಗಿದೆ. ಅಪ್ಪಣೆ ದೊರೆಗಳೇ. ನಿಲ್ಲು ನಿಲ್ಲು ನಿಲ್ಲು. ಬಾ. ಎಲ್ಲಿಗೆ ಹೊರಟದ್ದು? ದೊರೆಗಳೇ, ನೀವು ಹೊರಡು ಅಂದ್ರೆ ಹೊರಟೆ, ನಿಲ್ಲು ಅಂದ್ರೆ ನಿಂತೆ. ನಿನಗೆ ಮೇಧಾವಿ ಎಂದು ಹೆಸರು ಇರಿಸಿದವರು ದೊಡ್ಡ ಮೇಧಾವಿಯೇ ಸರಿ. ಎಲ್ಲಿಗೆ ಹೋಗುವುದು, ಯಾಕೆ ಎಂದು ಕೇಳಬಾರ್ದ? ದೊರೆಗಳೇ, ನೀವು ಹೇಳಿದಿರಿ, ನಾನು ಹೊರಟೆ. ನಿಮ್ಮಲ್ಲಿ ಪ್ರಶ್ನೆ ಮಾಡುವುದು ಸರಿಯೇ? ನೋಡು, ಇಲ್ಲಿ ಏನು ಮದುವೆ ಸಿದ್ಧತೆ ನಡೆದಿದೆ ಅಲ್ಲ? ಹೌದು. ನನಗೀಗಲೇ ಮದುವೆ ಬೇಡ ಮಹಾರಾಜರೇ. ಮದುವೆ ನನ್ನ ಮಗಳಾದಂತಹ ಸೀತೆಗೆ ಸರಿ ಕಲ್ಯಾಣ ಮಾಡುವುದೆಂದು ನಿರ್ಧರಿಸಿದ್ದೇವೆ. ಅದಕ್ಕಾಗಿ ಬಂದವರಿಗೆ ವ್ಯವಸ್ಥೆ ಆಗಬೇಕು, ಊಟ ಉಪಚಾರದ ವ್ಯವಸ್ಥೆ ಆಗಬೇಕು. ಸರಿ. ಮಾತ್ರವಲ್ಲ, ಮುಖ್ಯವಾಗಿ ಈ ಭರತ ಖಂಡದ ಎಲ್ಲ ರಾಜರುಗಳಿಗೆ ಓಲೆಯನ್ನು ಕಳಿಸಿ ಅವರನ್ನು ಬರ ಹೇಳಬೇಕು. ಆ ಜವಾಬ್ದಾರಿಯನ್ನು ನಿನಗೆ ವಹಿಸುತ್ತಿದ್ದೇನೆ. ದೊರೆಗಳೇ, ನಿಮ್ಮ ಅಪ್ಪಣೆಯಂತೆ ಆಗಲಿ. ಆಗಲಿ. ರಾಮ ರಾಮ ಜಯ ಜಯ ರಾಮ 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 ಜಯ ಜಯ ರಾಮ ರಾಮ ಜಯ ಜಯ ರಾಮ ರಘುಕುಲ ಸೋಮ ಜಯ ಜಯ ರಾಮ ರಘುಕುಲ ಸೋಮ ದಶರಥ ನಂದನ ಶ್ರೀರಾಮ ರಾಮ ರಾಮ ಏನಿದ ಚರಿ ಶಿಲೆಯ ತರ ನೀ ಈ ನೆಲದೋಳ್ ಅವಿತಿರ್ದಯ ಶಿಲೆಯ ತೆರ ನೀ ಈ ನೆಲದೋಳ್ ಅವಿತಿರ್ದಯ ಮಾನಿನಿ ಮಣಿ ಮಾನಿನಿ ಮಣಿಪೇಳು ನಡೆದಿದುದೇನು ಚರಿತೆಯೋ ವಿಸ್ಮಯ ವಿಸ್ಮಯ ಆಶ್ಚರ್ಯ ಗುರುಗಳಾದ ವಿಶ್ವಾಮಿತ್ರರ ಆದೇಶದಂತೆ ಮಿಥಿಲೆಯ ಕಡೆಗೆ ಹೋಗುತ್ತಾ ಇದ್ದೆವು. ಕಾಲಿಗೆ ಶಿಲೆಯೊಂದು ತಗುಲಿದ ತಕ್ಷಣ ಅದರಿಂದ ಕನ್ಯೆಯೊಬ್ಬಳು ಎದ್ದು ಬಂದು ರಾಮ 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 ಎಂದು ಸ್ತುತಿಸುತ್ತಾ ಇದ್ದಾಳಲ್ಲ. ಅರರೇ ಅರರೇ, ಮಾನಿನಿ ಮಣಿ, ಏನಿದು? ಯಾರು ನೀನು? ನಿಜ ಕನ್ಯೆಯೋ ಮಾಯಾವಿಯೋ ಇಲ್ಲ ಶಿಲೆಯಲ್ಲಿ ಅವಿತಿದ್ದೆಯೋ? ನಿನ್ನ ಕತೆ ಏನಮ್ಮ? ಯಾರು ನೀನು? ನನಗೆ ನಿನ್ನ ವಿವರವನ್ನು ತಿಳಿಸುವೆಯಾ? ಶ್ರೀರಾಮಚಂದ್ರ, ನನ್ನ ದೌರ್ಭಾಗ್ಯದ ಕಥೆಯನ್ನು ಕೇಳುವೆಯಾ? ವನಜ ಭವನ ಸುತೆಯು ನಾನು, ವನಜ ಭವನ ಸುತೆಯು ನಾನು, ಮುನಿ ಭಗವತಮನನು ವರಿಸಿ, ಮುನಿ ಭಗವತಮನನು ವರಿಸಿ
ವನ ಜಪವನ ಸುತೆಯೋ ನಾನು ಮುನಿಪಗೌತವನನು ವರಿಸಿ ಘನತೆಯಿಂದ ಬಾಳುತ್ತಿರ್ತೆ ರಾಮಚಂದ್ರ ನಾನು ಘನತೆಯಿಂದ ಬಾಳುತ್ತಿರ್ತೆ ರಾಮಚಂದ್ರ ಅನಿಮಿಷೇಂದ್ರ ಒಂದು ದಿವಸ ಅನಿಮಿಷೇಂದ್ರ ಒಂದು ದಿವಸ ಇನಯನಂತೆ ಬಂದು ಎನ್ನ ಮನವ ರಮಿಸಿ ವಶವಗೈದ ರಾಮಚಂದ್ರ ಶ್ರೀರಾಮಚಂದ್ರ ಬ್ರಹ್ಮಮಾನಸ ಪುತ್ರಿಯಾದ ಅಹಲ್ಯ ನಾನು. ಓಹೋ, ಸಪ್ತರ್ಷಿಗಳಲ್ಲಿ ಒಬ್ಬರಾದ ಗೌತಮ ಮಹರ್ಷಿಯ ಪತ್ನಿ. ಓಹೋ, ಸುಖ ಸಂತೋಷದಿಂದ ಸಂಸಾರವನ್ನು ಸಾಗಿಸುತ್ತಾ ಇದ್ದೆವು. ಅದೊಂದು ದಿನ ನಮ್ಮ ಜೀವನದಲ್ಲಿ ನಡೆಯಬಾರದ ದುರ್ಘಟನೆ ನಡೆದೋಯ್ತು ರಾಮ. ಏನಾಯ್ತು? ಏನೆಂದು ಹೇಳಲಿ. ನನ್ನ ಪತಿದೇವರು 3ನೇ ಜಾವದಲ್ಲಿ ಸ್ನಾನಕ್ಕೆಂದು ನದಿ ತೀರಕ್ಕೆ ತೆರಳಿದಾಗ ಆ ದೇವೇಂದ್ರನು ಗೌತಮರ ವೇಷ ಮರೆಸಿ ನನ್ನನ್ನು ಕೂಡಿದನು. ಓಹೋ, ಸ್ನಾನ ಮುಗಿಸಿ ಬಂದ ನನ್ನ ಪತಿದೇವರು ಇದನ್ನು ಕಂಡು ಚಂಚಲ ಚಿತ್ತಲಾಗಿದ್ದ ನನಗೆ ಶಿಲೆಯಾಗಿ ಹೋಗು ಎಂದು ಶಾಪವಿತ್ತರು. ಓಹೋ, ಕಾಲು ಹಿಡಿದು ಪರಿಪರಿಯಾಗಿ ಬೇಡಿಕೊಂಡೆ. ನನ್ನ ತಪ್ಪನ್ನು ಕ್ಷಮಿಸಿ ಬಿಡಿ ಎಂದೆ. ಆದರೂ ಅವರ ಮನಸ್ಸು ಕೇಳಲಿಲ್ಲ. ಆದರೆ ಆ ದೇವೇಂದ್ರನ ಮೋಸವನ್ನು ಅರಿತ ಗೌತಮರು ಶಾಪ ವಿಮೋಚನೆಯ ದಾರಿಯನ್ನು ತಿಳಿಸಿಕೊಟ್ಟರು. ಮುಂದೊಂದು ದಿನ ಶ್ರೀರಾಮಚಂದ್ರನ ಪಾದಶೀಲೆಯು ನನ್ನನ್ನು ಸಿಲುಕಲು ಪುನಃ ಸ್ತ್ರೀಯಾಗುವೆ ಎಂದು ವಿಶಾಪ ಇತ್ತರು. ವಂಚಿತ ದೇವೇಂದ್ರನಿಗೆ ಸಹಸ್ರಾಕ್ತನೆಂದು ಶಾಪವಿತ್ತರು. ಈಗ ಶಾಪ ವಿಮೋಚನೆ ಹೊಂದಿದ ನಾನೇ ಅಹಲ್ಯ. ಇದೇ ನನ್ನ ಜೀವನದ ದುರಂತ ಕಥೆ ರಾಮ. ಅಹಲ್ಯ ಶಿಲೆಯಾಗಿ ಬಹುಕಾಲ ಬಳಲಿ ಶಿಲೆಯಾಗಿ ಬಹುಕಾಲ ಕಳೆದು ನೀನು ಗಳಿಸಿದೆ ತವ ಸಿದ್ಧಿ ದೋಷಗಳೊಳಿದು ಶಿಲೆಯಾಗಿ ಬಹುಕಾಲ ಕಳೆದು ನೀನು ಗಳಿಸಿದೆ ತವ ಸಿದ್ಧಿ ದೋಷಗಳೊಳಿದು ಗಳಿಸಿದೆ ತವ ಸಿದ್ಧಿ ದೋಷಗಳೊಳಿದು ನೀನು ಗಳಿಸಿದೆ ತವ ಸಿದ್ಧಿ ದೋಷಗಳೊಳಿದು ಲಲಿತಾಂಗಿಯಾದೆ ಲಲಿತಾಂಗಿಯಾದೆ ಕೇಳ ಅಲೆದಾಟ ಇಲ್ಲದ ಅಲೆದಾಟ ಇಲ್ಲದ ಸಲೆ ಸ್ಥಿರತೆ ನಾರಿಯರ ಜೀವನ ಸೂತ್ರ ಸಲೆ ಸ್ಥಿರತೆ ನಾರಿಯರ ನೀತಿಗೆ ಬಲ ಎನ್ನುತ್ತ ಸಾದೃಶ್ಯ ಸಾರಿದೆ ಅಹಲ್ಯ ಶಿಲೆಯಾಗಿ
ಬಹುಕಾಲ ಕಳೆದು ಅಹಲ್ಯ ಅಹಲ್ಯ, ನಿನ್ನ ಕಥೆಯನ್ನು ಕೇಳಿ ನನಗೂ ವ್ಯಥೆಯಾಯಿತಮ್ಮ. ಇದೆಲ್ಲ ವಿಧಿಯ ವಿಪರ್ಯಾಸ. ವಿಧಿಯ ಮುಂದೆ ನಾವೆಲ್ಲ ತಲೆಬಾಗಲೇಬೇಕು. ಆದರೆ ಹೆಣ್ಣನ್ನು ಕುಸುಮಾದಪಿ ಮೃಧೂನಿ ಕುಸುಮಾದಪಿ ಕಠೋರಾಣಿ ವಜ್ರಾದಪಿ ಎಂದು ಬಣ್ಣಿಸುತ್ತಾರೆ. ಕುಸುಮ ಕೋಮಲೆಯಾಗಿ ಬಾಳಿ ಬದುಕಬೇಕಾಗಿದ್ದ ನೀನು ಕಲ್ಲಾಗಿ ಶಿಲೆಯಾಗಿ ಅದೆಷ್ಟೋ ಕಾಲ ಬಿದ್ದಿದ್ದೆಯಮ್ಮ. ಅದೆಷ್ಟೋ ಜನರ ಕಾಲ್ ತುಳಿತಕ್ಕೆ ಒಳಗಾಗಿ ಎಷ್ಟೊಂದು ದುಃಖಪಟ್ಟೆ. ಆದರೂ ಒಂದರೆ ಕ್ಷಣ ಶ್ರೀರಾಮ ನಾಮವನ್ನು ಬಿಡದೆ ಜಪಿಸಿದೆಯಲ್ಲ, ಅದರ ಫಲವಾಗಿ ಇಂದು ಶ್ರೀರಾಮನ ಕಾಲ್ ತುಳಿತಕ್ಕೆ ಒಳಗಾಗಿ ಮತ್ತೆ ಪುನರ್ಜನ್ಮವನ್ನು ಪಡೆದೆಯಮ್ಮ. ಹೆಣ್ಣು ಒಂದು ಕ್ಷಣದ ಮೈ ಮರೆತ ಜೀವನ ಪರ್ಯಂತ ನೋವು. ಅದರಿಂದ ಪರಿಶುದ್ಧಳಾಗಿ ಬಾಳಬೇಕಾದದ್ದು ಪ್ರತಿ ಹೆಣ್ಣಿನ ಧರ್ಮ ಎಂಬುದನ್ನು ನೀನು ಜಗತ್ತಿಗೆ ಸಾರಿದೆ. ಆದರೆ ಇದು ಹೆಣ್ಣಿನ ಕುಲಕ್ಕೆ ಮಾತ್ರವಲ್ಲ, ಇಡೀ ಪುರುಷ ಸ್ತ್ರೀ ಕುಲಕ್ಕೂ ಸಮ್ಮತವಾದದ್ದು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟೆ. ಈಗ ಪರಮ ಪವಿತ್ರಳಾಗಿ ನಿಂತಿರುವ ನೀನು ಪರಿಶುದ್ಧಳಾಗಿರುವೆ. ಪುಟಕ್ಕಿಟ್ಟ ಚಿನ್ನದಂತೆ ಪರಿಶುದ್ಧಳಾದ ನೀನು ಅಲ್ಲಿ ನಿನಗಾಗಿ ಕಾಯುತ್ತಿರುವ ಗೌತಮರನ್ನು ಹೋಗಿ ಕೂಡಿಕೋ. ಮುಂದೆ ನೀನು ಗೌತಮರೊಂದಿಗೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳುತ್ತಾ ನಿನ್ನ ಜೀವನವನ್ನು ಸಾರ್ಥಕಗೊಳಿಸು. ಇದೋ ನಿನಗೆ ಹರಸಿದ್ದೇನೆ ರಾಮಚಂದ್ರ. ತಿಳಿದ ನಿನ್ನ ಮಹಿಮೆ ಚಿಂತೆಯು ಕಳೆದಿದುದೇ ಗರಿಮೆ, ಚಿಂತೆಯು ಕಳೆದಿದುದೇ ಗರಿಮೆ. ಕದಲದೆ ಮುಂದೆ ತಪಸ್ವಿನಿ ಎನಿದುನ, ಕದಲದೆ ಮುಂದೆ ತಪಸ್ವಿನಿ ಎನಿದುನ ಒದಗುವೆ ಪದಿಯ ಮೃಗತ್ವದ ದೇವೆಗೆ. ತಿಳಿದೆ ನಿನ್ನ ಮಹಿಮೆ ರಾಮ. ರಾಮಚಂದ್ರ, ನಿನ್ನ ಮಹಿಮೆ ಅನ್ನೋದು ತಿಳಿದು ತುಂಬಾ ಸಂತೋಷವಾಯ್ತು. ನಿನ್ನ ಮಾತುಗಳನ್ನು ಕೇಳಿ ನನ್ನ ಚಿಂತೆಯೆಲ್ಲ ದೂರವಾಯ್ತು. ಹಾಗೆ ಆಗಲಿ. ನೀನೆಂದಂತೆ ನಮ್ಮ ಆಶ್ರಮವನ್ನು ಬಂದು ಸೇರುವೆ. ಕಾಯ ವಾಚ ಮನಸ ಕದಲದೆ ಸ್ಥಿರ ಚಿತ್ತದಿಂದ ನನ್ನ ಪತಿ ಸೇವೆಯನ್ನು ಮಾಡುತ್ತಿರುವೆನು. ನಿನ್ನ ಕಾರುಣ್ಯಾಮೃತ ನನ್ನ ಮೇಲೆ ಸದಾ ಹೀಗೆ ಇರಲಿ. ಅಹಲ್ಯ, ಗೌತಮರನ್ನು ಸೇರಿಕೊಂಡು ಪರಮ ಪವಿತ್ರ ಪತಿವ್ರತೆ ಎನಿಸಿ ಈ ಜಗತ್ತಿಗೆ ಆದರ್ಶ ಮಹಿಳೆಯಾಗು. ಮಹಿಳೆಯರಿಗೆ ನೀನೊಂದು ದಾರಿದೀಪವಾಗು. ಇದೋ ನಿನಗೆ ಸನ್ಮಂಗಲವಾಗಲಿ. ಇರುವಂತಹ ಸ್ಥಳ ರಾವಣೇಶ್ವರ ಅಂತ ಕೇಳಿದ್ದೇವೆ. ಬಂದಂತ ಕಾರ ಬಹಳ ವಿಶೇಷವಿದೆ. ಎತ್ತಲಯಾಂಕಾಪುರದಿ ರಾವಣ
ದೇಶರೆಲ್ಲರ ಚಿತ್ತದೊಲ್ಲ. ಜಯ ನಮೋ ಶಂಭೋ ಶಂಕರ. ಈ ಲಂಕೆಯ ಅಧಿಪತಿ ನಾನು. ರಾವಣೇಶ್ವರನೆಂದರೆ ನಾನೇ. 3 ಲೋಕದಲ್ಲಿಯೂ ನನ್ನ ಹೆಸರನ್ನು ಕೇಳಿ ನಡಗುತ್ತಾರೆ, ಹೌದು, ಹಾಗೆ ಗೌರವಿಸುತ್ತಾರೆ. ನಾನೇನು ಸಾಮಾನ್ಯನೇ? ಶಿವದತ್ತವಾದ ಚಂದ್ರಹಾಸ, ಕುಬೇರನಿಂದ ಸೆಳೆದುಕೊಂಡ ಪುಷ್ಪಕ ವಿಮಾನ. ಇಂದೀಗ ಪುಷ್ಪಕ ವಿಮಾನವನ್ನು ಏರಿ ಎಲ್ಲಾ ದೇಶಗಳನ್ನು ಸುತ್ತುವ ಮನಸ್ಸಾಗಿದೆ. ಹಾಗಾಗಿ ಪುಷ್ಪಕ ವಿಮಾನವನ್ನು ಏರಿ ಮುಂದುವರಿದ್ದೇನೆ. ರಾವಣ ದಿಟ್ಟಿಲ್ಲ 20 ದಂಡವೇ ಪಟ್ಟಣೆಗಾಗಿಳಿದ ಮಿಥಿಲಾ ಸೃಷ್ಟಿಯೆಡೆಗೆ. ಪುಷ್ಪಕ ವಿಮಾನವನ್ನೇರಿ ಹಲವು ದೇಶಗಳನ್ನು ಸುತ್ತಿದೆ. ಹಾಗೆ ಮುಂದೆ ಬರುತ್ತಿದ್ದಂತೆಯೇ ಅದ್ಯಾವುದೋ ನಗರ ಇಂದ್ರನ ಸಭೆಯಂತೆ ವಜಂಬಿಸುತ್ತಾ ಇದೆ. ಅದು ಮಿಥಿಲಾ ನಗರ. ಅರ್ಥವಾಯಿತು. ಅಲ್ಲಿ ಸ್ವಯಂವರವೊಂದು ನಡೆಯುತ್ತಾ ಇದೆ. ಈಗಲೇ ಅಲ್ಲಿಗೆ ಹೋಗಿ ನನ್ನ ಪರಾಕ್ರಮವನ್ನು ತೋರಿಸಬೇಕು. ನಡೆಯುತ್ತೇನೆ ಆ ಕಡೆಗೆ. ಮೇಧಾವಿ, ಸೀತಾ ಕಲ್ಯಾಣದ ಎಲ್ಲ ತಯಾರಿ ನಡೆಯುತ್ತಿದೆಯಾ ಹೇಗೆ? ಚೆನ್ನಾಗಿ ನಡೆಯುತ್ತಿದೆ ಮಹಾರಾಜರೇ. ಬಂದಂತವರಿಗೆ ಊಟೋಪಚಾರದ ವ್ಯವಸ್ಥೆ ಚೆನ್ನಾಗುಂಟು. ವಸತಿ, ಓಹೋ, ಆಮೇಲೆ ಕಾರ್ಯಕ್ರಮದ ತಯಾರಿ ಆಗ್ತಾ ಉಂಟು. ಆಮೇಲೆ ಯಾವ ರಾಜ್ಯದವರಿಗೆಲ್ಲ ಓಲೆಯನ್ನು ಕೊಟ್ಟಿದ್ದೀಯಾ? ಅದು ನನಗೆ ನೆನಪಿಲ್ಲ ಮಹಾರಾಜರೇ. ಭರತ ಖಂಡದಲ್ಲಿ ಅಷ್ಟೂ ದೇಶಗಳು ಅಷ್ಟೂ ರಾಜರು ಇರುವುದರಿಂದ ನಿನಗೆ ನೆನಪಿಲ್ಲದಾಯಿತು. ಆದರೆ ಎಲ್ಲಾ ಕಡೆ ತಿರುಗಿ ಅಂಗ ವಂಗ ಕಳಿಂಗ ಕಾಂಬೋಜ ಆದಷ್ಟು ಬೇಗ ಎಲ್ಲರಿಗೂ ಓಲೆಯನ್ನು ಕಳುಹಿಸಿ ಪುನಃ ಇಲ್ಲಿಗೆ ಬಂದು ತಯಾರಿಯನ್ನು ನಡೆಸಿದ್ದೀಯಲ್ಲ, ಮೆಚ್ಚಲೇಬೇಕು ನಿನ್ನ ಪ್ರಯತ್ನವನ್ನು. ಎಲ್ಲ ನಿಮ್ಮ ಆಶೀರ್ವಾದಗಳು ದೊರೆಯಲಿ. ಆಗಲಿ. ಎಲ್ಲಿ ನೋಡು, ಬೇರೆ ಬೇರೆ ದೇಶದ ರಾಜರು ನಮ್ಮಲ್ಲಿಗೆ ಬರುತ್ತಾರೆ. ಅವರಿಗೆ ಆಸನದ ವ್ಯವಸ್ಥೆ ಆಗಬೇಕು. ಕುಡಿಲಿಕ್ಕೆ ನೀರು. ತಂಪು ಪಾನೀಯ. ರಾಜರುಗಳಿಗೆ ಬರೇ ನೀರು ಕೊಟ್ರೆ ಹೇಗೆ? ತಂಪು ಪಾನೀಯದ ವ್ಯವಸ್ಥೆ ಆಗಬೇಕು. ಸರಿ, ಅದನ್ನು ನೀನು ಮಾಡಬೇಕು. ಅದನ್ನ ಮಾಡಿ. ಊಟಕ್ಕೆ ಏನು ವ್ಯವಸ್ಥೆ ಮಾಡಿದ್ದಿ? ಊಟಕ್ಕೆ ರುಚಿ ರುಚಿಕರ ಜಲೇಬಿ, ಅನ್ನ, ಸಾಂಬಾರ್ ಎಲ್ಲ ಉಂಟು. ಸಾಕಾ? ಇನ್ನೇನು ಬೇಕು ಮಹಾರಾಜರೇ? ಬೇಕಾದಷ್ಟ. ಪಂಚಭಕ್ಷ ಪರಮಾನ್ನಗಳು ಬೇಕು. ಪಲ್ಯದಿಂದ ಹಿಡಿದು ಪಾಯಸದಿಂದ ಹಿಡಿದು ಪಂಚಭಕ್ಷ ಪರಮಾನ್ನಗಳನ್ನು ನೀನು ತಯಾರಿ ಮಾಡಬೇಕು. ಎಲ್ಲ ಅಡಿಗೆಯವರ ವ್ಯವಸ್ಥೆ ಎಲ್ಲ ಆಗಿದೆ ಅಲ್ಲ? ಎಲ್ಲ ಸರಿಯಾಗಿ ಆಗ್ತಾ ಉಂಟು. ಅವರನ್ನು ನೋಡಿಕೊಳ್ಳಬೇಕು. ನೇಮಿಸಿದ್ದೀಯಲ್ಲ? ಹೌದು. ಇಲ್ಲಿ ನೋಡು, ಇಲ್ಲಿ ಸರಿಯಾದ ವ್ಯವಸ್ಥೆ ಆಗಲಿಲ್ಲ. ಕುಳಿತುಕೊಂಡಿದ್ದಾರೆ, ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ. ನಿಂತುಕೊಂಡಿದ್ದಾರೆ ಕೆಲವರು. ಅಯ್ಯಯ್ಯೋ, ಸ್ವಲ್ಪ ಕೂತ್ಕೊಳ್ಳಕ್ಕೆ ಅವರಿಗೆ ಹೇಳು. ಅವನಿಗೆ ಸರಿಯಾಗಿ ಹೇಳಿಬಿಡು ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ. ಸರಿಯಾಗಿ ಮಾಡಪ್ಪ ಸ್ವಲ್ಪ. ಆಗಲಿ.
ನಮಸ್ಕಾರಗಳು. ತಮ್ಮ ಪರಿಚಯ? ಕದಂಬ ದೇಶದ ರಾಜ ಚಿತ್ರಸೇನ ಎಂದರೆ ನಾನೇ. ಓ, ನೀವೇನ ಚಿತ್ರಸೇನ ಎಂದರೆ? ಹಾ, ಸರಿ, ನೀವು ಕದಂಬ ದೇಶದ ರಾಜ ತಾನೆ? ನೀವು ಅಲ್ಲಿ ಇರಬೇಕು. ಇಲ್ಲಿ ಮಿಥಿಲೆಯಲ್ಲಿ ಏನು ಮಾಡುತ್ತಿದ್ದೀರಿ? ನಮ್ಮ ಸೀತೆಯ ಮದ್ವೆ ಅಲ್ವೇನೋ? ಓ, ಮದುವೆ ಆಗೋದಿಕ್ಕೆ ಬಂದಿರಾ? ಹಾ. ಸರಿ, ಬನ್ನಿ ಕುಳಿತುಕೊಳ್ಳಿ. ಬನ್ನಿ, ಹೀಗೆ ಬನ್ನಿ. ನೋಡು ಇನ್ಯಾರ ಬರುತ್ತಿದ್ದಾರೆ ನೋಡು. ಬರಬೇಕು ಬರಬೇಕು. ತಾವು ಯಾರು ಎಂದು ತಿಳಿಯಲಿಲ್ಲ ಅಲ್ಲವೇ? ನಾನ್ ಕಾಂಬೋಜ ದೇಶದ ರಸ. ಯಾರಂತ ಗೊತ್ತಾ? ಗೊತ್ತಿಲ್ಲ. ಚಿತ್ರಧ್ವಜ. ಓ, ಚಿತ್ರಧ್ವಜ ಅಂದರೆ ತಾವಾ? ಈ ಕಡೆ ಏನ್ ಬಂದದ್ದು? ಆ ಸೀತೆನ ಮದುವೆ ಆಗಲು ಬಂದಿದ್ದೇನೆ. ಮದುವೆ ಆಗಲು ಬಂದಿದ್ದೀರಾ? ಮದುವೆ ಆಗುವ ವಧುವಿಗಿಂತ ವರನೇ ಗಿಡ್ಡ ಇದ್ದಾನಲ್ಲಪ್ಪ. ಇರಲಿ, ಏನಾಗಲ್ಲ. ಈಗ ಬನ್ನಿ, ಕುಳಿತುಕೊಳ್ಳಿ. ನೋಡಲ್ಲಿ ಬರಬೇಕು ಬರಬೇಕು. 1 2 3 4 5 6 7 8 9 10. ಬಾಬಾ 10 ತಲೆ 20 ಕೈಗಳ ಮಹಾನುಭಾವರು. ತಾವು ಯಾರು? ಲಂಕೇಶ್ವರನ ಅಧಿಪತಿ ರಾವಣೇಶ್ವರನೆಂದರೆ ನಾನೇ. ಸರಿ ಸರಿ, ತಾವೇನು ಈ ಕಡೆ ಬಂದದ್ದು? ಏಯ್, ಮದುವೆ ಅಲ್ವೇನೋ? ಹೌದು, ಮದುವೆ ಇದೆ. ಆದರೆ ನಿಮ್ಮನ್ನು ನಾವು ಕರೆದಿಲ್ಲ. ಆದ್ರೂ ಬಂದಿದ್ದೀರಿ. ಇನ್ನೇನು ಮಾಡೋದು, ಕ್ಷಮಿಸಿದ್ದೇನೆ. ಹೇಳ, ನನ್ನನ್ನು ಕ್ಷಮಿಸುವಷ್ಟು ದೊಡ್ಡವನಾದೆಯ ನೀನು? ಅಯ್ಯೋ, ಅಲ್ಲ ಅಲ್ಲ, ನನ್ನನ್ನು ಕ್ಷಮಿಸಿ ಹಿಂದೆ. ಎಲ್ಲಿದ್ದಾಳೆ ಸೀತೆ? ಹಿಂದೆ ಬರುತ್ತಿದ್ದ. ಯುವನ ನಂದನೆಯೇ ಈ ಬಾಲೆ ಯುವನ ನಂದನೆಯೇ ಈ ಬಾಲೆ ನಂದನೆಯೇ 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 ಬಾಲೆ ಪುಟ್ಟ ಯುವತಿ ಪುಟ್ಟ ಯುವತಿ ಪುಟ್ಟ ಯುವತಿ ಕೋಮಲೆ ಮಣಿಮಾಲೆ
ಸೀತೆ ಬರುತ್ತಾ ಇದ್ದಾಳೆ. ಆಹಾ, ಎಂತಹ ಸೌಂದರ್ಯ ರಾಶಿ! ಚಿನ್ನದ ಗೊಂಬೆಯೇ, ಚಂದನದ ಗೊಂಬೆ ಇರಲಿ. ಆಕೆ ಇನ್ನೂ ಸಣ್ಣವಳು. ಈಗ ನನ್ನ ಪರಾಕ್ರಮವನ್ನು ತೋರಿಸಿ ಈ ಧನುಸ್ಸನ್ನು ಎತ್ತಿ ಆಕೆಯನ್ನು ಗೆದ್ದು ಲಂಕೆಗೆ ಕೊಂಡೊಯ್ಯುತ್ತೇನೆ. ಮೇಧಾವಿ, ಕಲ್ಯಾಣದ ಪ್ರಕ್ರಿಯೆಯನ್ನು ಆರಂಭಿಸು. ಅಪ್ಪಣೆ ಆಗಲಿ. ಕೇಳಿರಿ ಕೇಳಿರಿ ಕೇಳಿರಿ, ಮಹನೀಯರೇ, ಒಂದು ತಲೆಯವರೇ, 10 ತಲೆಯವರೇ, ಸಣ್ಣ ಕಿರೀಟದವರೇ, ದೊಡ್ಡ ಕಿರೀಟದವರೇ, ಎಲ್ಲರೂ ಕೇಳಿರಿ. ಈಗ ಸ್ವಯಂವರ ಪ್ರಾರಂಭವಾಗಲಿದೆ. ಸೀತಾದೇವಿಯವರನ್ನು ಮದುವೆಯಾಗಲು ಇಚ್ಛಿಸುವ ಎಲ್ಲರೂ, ಕೈಕಾಲು ಗಟ್ಟಿ ಇರುವವರು ಮಾತ್ರ ಎದ್ದು ಶಿವಧನಸ್ಸನ್ನು ಹೆದೇರಿಸುವ ಪ್ರಯತ್ನ ಮಾಡಬಹುದು. ಬನ್ನಿರಿ, ಗೆಲ್ಲಿರಿ, ಮದುವೆಯಾದಿರಿ, ಮರೆತು ಸೋತು ನಿರಾಶರಾಗದಿರಿ. ಕೊನೆಯ ಅವಕಾಶ. ಸಣ್ಣ ಮಕ್ಕಳು ಹಾಗೂ ಮುದುಕರೆಲ್ಲ ದಯವಿಟ್ಟು ಕ್ಷಮಿಸಿರಿ. ವೀರರೆಲ್ಲರೂ ಹೇಳಿರಿ ಹೇಳಿರಿ ಹೇಳಿರಿ. ಊಟ ಮಾಡ್ತೀರಾ? ನಮ್ಮ ಅಡಿಗೆ ಭಟ್ಟರು ಬಿಸಿ ಬಿಸಿ ಜಲೇಬಿ ತಯಾರು ಮಾಡಿದ್ದಾರೆ. ಚೆನ್ನಾಗಿ ತಿಂದು ರಾಜ್ಯಕ್ಕೆ ಹೊರಡಿ. ತಂಪು ಪಾನೀಯ ಕುಡಿದು ಬಿಟ್ಟು ನೀವು ಹೊರಡಬಹುದು. ಬನ್ನಿ.
ಏನಾಯ್ತು? ಅಡಿ ತಪ್ಪಿದರೆ ಆನೆಯು ಬೀಳುತ್ತಂತೆ. ಏನಾಯ್ತು? ಈ ಬಿಲ್ಲನ್ನು ಎತ್ತುವಾಗ ಹಾಗೆ ಸೀತೆಯ ಕಡೆ ನೋಡಿದೆ, ಕೈ ಜಾರಿತು, ಬಿದ್ದೆ. ಹಾಗಾಗಿ ಅಷ್ಟಕ್ಕೆ ಈ ಸೀತೆ ಈ ರೀತಿ ನಗುವುದೇ. ಪಾಪ ಸೀತೆ ಇನ್ನೂ ಚಿಕ್ಕವಳು, ಬೆಳೆಯಲಿ, ಬೆಳೆದು ದೊಡ್ಡವಳಾಗಲಿ, ಇಂದಲ್ಲ ನಾಳೆ ಆಕೆಯನ್ನು ಹಿಡಿದು ಎಳೆದೊಯ್ಯುತ್ತೇನೆ. ಏನು ಮಾಡಲಿ? ಭರತ ಖಂಡದಲ್ಲಿ ಸಾಮರ್ಥ್ಯವಿರುವಂತಹ ಬಲಿಷ್ಠರಾಗಿರುವಂತಹ ವೀರರು ಇಲ್ಲದಾಗಿ ಹೋದರೆ ಎಲ್ಲರೂ ಸೋತು ಹೋಗುತ್ತಿದ್ದಾರೆ. ನನ್ನ ಮಗಳಾದಂತಹ ಮಗಳಾದಂತಹ ಸೀತೆಯ ಕಲ್ಯಾಣ ಹೇಗೆ ನೆರವೇರುವುದು? ಛೇ 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 ಛೇ, ಏನು ಮಾಡಲಿ? ಶಿವ 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 ಶಿವ, ಏನು ಮಾಡಲಿ? ರಾಮಚಂದ್ರ, ಎಲ್ಲರ ಪರಾಕ್ರಮವನ್ನು ನೀನು ನೋಡಿದೆಯಲ್ಲ, ಈಗ ನಿನ್ನ ಪರಾಕ್ರಮ ಇಡೀ ಲೋಕವೇ ನೋಡಲಿ. ಬಂಧನತೆ ಮೊದದಿಂದ ಶ್ರೀರಾಮ ಶಿವದನು ವೀರಡೆಗೆ ಆನಂದದಿಂದಲಿ ಬಂದು ನಿಸಿಮ ಬಂದನತಿ ಮುದದಿಂದ ಶ್ರೀರಾಮ ಶಿವಧನುವಿನೆಡೆಗಾನಂದದಿಂದಲಿ ಬಂದನಿಸಿಮ ಶಿವಧನುವಿನೆಡೆಗಾನಂದದಿಂದಲಿ ಬಂದನಿಸಿಮ ಜನನಿ ಜನಕರ ಮನದಿ ಧ್ಯಾನಿಸುತ್ತ ಜನನಿ ಜನಕರ ಮನದಿ ಧ್ಯಾನಿಸುತ್ತ ಮುನಿಪ ವಿಶ್ವಾಮಿತ್ರಗೆ ಆಶೀರ್ವಚನ ಪಡೆಯುತ್ತ ಅಷ್ಟದಿಕ್ಪಾಲಕರಿಗೆ ವಂದಿಸುತ್ತ ಮನುಮಥಾರಿಯ ನೆನೆದು ಈಶ್ವರರ ನೆನೆದು ಪರಮೇಶ್ವರ ಗೊಂದಿಸಿಗೆ ಶಿವಧನುವೆ ನೆಡೆಗೆ ಬಂದ ಜನಕ
ಮಗನಾದ ಶ್ರೀರಾಮ ಇವನು. ಜೊತೆಯಲ್ಲಿ ಬಂದವನೇ ಲಕ್ಷ್ಮಣ. ಈಗ ಶಿವಧನುಸ್ಸನ್ನು ಮುರಿದು ನಿನ್ನ ಮಗಳನ್ನು ಗೆದ್ದಿದ್ದಾನೆ. ಸತ್ಯ. ಸ್ವಯಂವರ ಇಲ್ಲಿಗೆ ಆಯಿತು. ಆದರೆ ಮುಂದೆ ದಿಪ್ಪಣ ಸಹಿತ ದಶರಥ ಚಕ್ರವರ್ತಿಯು ಇಲ್ಲಿಗೆ ಬಂದು ರಾಮ ಸೀತೆಯರ ಕಲ್ಯಾಣ ಬಹಳ ಅದ್ದೂರಿಯಾಗಿ ನಡೆಯಿತು. ನೀವು ಅಂದುಕೊಂಡಂತೆ ಆಗಲಿ. ಸೀತಾ ಕಲ್ಯಾಣ, ಸೀತಾ ಕಲ್ಯಾಣ, ದಶರಥನ ಶ್ರೀರಾಮ ಕನಕ ಸುತೆ ಸೀತೆ ಶಿವದನು ವೆತ್ತುತ ಶಿವದನು ವೆತ್ತುರ ಬರಬೇ ಗರನಾಥಯವನು ಮಣೆದ ಶ್ರೀರಾಮ ಸೀತಾ ಕಲ್ಯಾಣ ಸೀತಾ ಕಲ್ಯಾಣ ಸೀತಾ ಕಲ್ಯಾಣ. ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಹರಿದುವ ಜಲ ಮಧ್ಯರಿಗೆ ಹರಿದುವ ಜಲದಲ್ಲಿ ಮಧ್ಯರಿಗೆ ಹಿರಿಯ ಬೆನ್ನಲ್ಲಿ ಮನೆಗೆ ಪ್ರೇಮ ಕರಿದಿರ ವರಗವತಾನಗೆ ಒಂದೇ ಒಂದು ವಿನಂತಿ ಏನಂದರೆ, ಪಾಪ 2.5 ಗಂಟೆಯಿಂದ ಕಾಯ್ತಾ ಇದ್ದಾರೆ. ನನಗೊಂದು ಹಾರ, ನನಗೊಂದು ಶಾಲೆ ಹಾಕಬೇಕು ಅಂತ. ನಮ್ಮ ದೇವಸ್ಥಾನಕ್ಕೆ ಹೂ ಹಾಕಿ ಒಂದು ತಿಂಗಳು ಹೂ ಹಾಕಿ ಚೆನ್ನಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ಸಹಾಯ ಮಾಡಿದಂಥ ಹೂ ಹಾಕ್ತಿದ್ದಂಥ ಪುಷ್ಪ ಅವರಿಗೆ ಏನೋ ಗೊತ್ತಿಲ್ಲ, ನನ್ನ ಮೇಲೆ ಪ್ರೀತಿ ಅಭಿಮಾನ, ನನ್ನ ಮೇಲೆ ಅಲ್ಲ ರಾಮನ ಮೇಲೆ ಆ ಪ್ರೀತಿ ಅಭಿಮಾನದಿಂದ ಇಲ್ಲ 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 ಈ ಥರ ಎಲ್ಲ ಇಲ್ಲ. ಆದರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಖಂಡಿತವಾಗ್ಲೂ ಇದು ನನಗೆ ಸಲ್ಲಿದ್ದಲ್ಲ, ರಾಮನಿಗೆ, ನನ್ನ ಗುರುಗಳಿಗೆ ಸಲ್ಲಿದ್ದು. ಹಾಗಾಗಿ ಇದನ್ನು ಅವರಿಗೆ ಸಮರ್ಪಣೆ ಮಾಡ್ತೀನಿ. ನಾನು ತುಂಬ 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 ಧನ್ಯವಾದಗಳು ಹೇಳ್ತೀನಿ. ಇಷ್ಟೊತ್ತು ನಮ್ಮ ಈ ಒಂದು ಸಣ್ಣ ಒಂದು ಪ್ರಯತ್ನವನ್ನು ನೀವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನಿಂತು ನೋಡಿದ್ದಕ್ಕೆ, ನಮ್ಮ ಯಕ್ಷ ನಕ್ಷತ್ರ ಪ್ರತಿಷ್ಠಾನ ತಂಡಕ್ಕೆ ನೀವೆಲ್ಲ ಸಹಾಯ ಮಾಡಿದ್ದಕ್ಕೆ ತುಂಬ, ಅಂದರೆ ನೋಡಿ ಇದನ್ನು ವೀಕ್ಷಿಸಿ ನಮಗೆ ಒಂದು ಪ್ರೋತ್ಸಾಹ ನೀಡಿದ್ದಕ್ಕೆ ನಿಮಗೆಲ್ಲ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಿನ್ನೆಯಿಂದ ನಡೆದ ಶ್ರೀರಾಮ ರಾಮ 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 ಅಂತೇಳಿ ನಿನ್ನೆ ಬೆಳಿಗ್ಗೆಯಿಂದ ಪ್ರಾರಂಭ ಆಗಿದ್ದು ಇವತ್ತಿಗೆ ಒಂದು ಸಣ್ಣ ಡಾಟ್ ಇಟ್ಟಿದ್ದೀವಿ. ಪೂರ್ಣ ವಿರಾಮ ಅಂತ ಹೇಳೋದಿಲ್ಲ, ಯಾಕಂದರೆ ಪೂರ್ಣ ವಿರಾಮ ರಾಮನಿಗೆ ಎಂದೂ ಇಲ್ಲ. ನಿಮ್ಮೆಲ್ಲರ ಸಹಾಯದಿಂದ ಇದೆಲ್ಲ ಸಾಧ್ಯವಾಯಿತು. ನನಗೆ ರಾಮನ ಒಂದು ಅವಕಾಶ ಸಿಕ್ತು ಇದು ಮಾಡಲಿಕ್ಕೆ. ನಿನ್ನೆಯಿಂದ ನಿಮ್ಮೆಲ್ಲರ ಈ ಪ್ರೀತಿ ವಿಶ್ವಾಸ, ರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಇದೊಂದೇ ನನ್ನ ಪೂರ್ಣವಾದ ಬಯಕೆ. ಒಂದೇ ಒಂದು ರಾಮ ಅಂದರೆ ಎಲ್ಲರನ್ನು ಒಂದುಗೂಡಿಸುವವನು ಅಂತ. ನಾವು ಹಾಗೆ ಎಲ್ಲರೂ ಒಂದುಗೂಡಾಗಿ ಒಂದಾಗಿ ಇರೋಣ ಅನ್ನೋದೇ ನನ್ನ ಒಂದು ಹೆಬ್ಬಯಕೆ ಆಗಿದೆ. ಧನ್ಯವಾದಗಳು. ಯಕ್ಷ ನಕ್ಷತ್ರ ತಂಡದ ಎಲ್ಲರೂ ಇಲ್ಲಿಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯಕ್ಷ ನಕ್ಷತ್ರ ತಂಡದ ಎಲ್ಲರೂ ವೇದಿಕೆಗೆ ಬರಬೇಕು. ಪುಟ್ಟ ಯಕ್ಷ ನಕ್ಷತ್ರ ತಂಡ ಒಂದು ಸಣ್ಣ ಕನಸಿನೊಂದಿಗೆ ಕಟ್ಟಿದಂತಹ ಮಹಿಳಾ ತಂಡ ಯಕ್ಷ ನಕ್ಷತ್ರ. ಮಹಿಳೆ ಒಂದು ಗುರುಗಳಾಗಿದ್ದಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಮಗೆ ಗುರುಗಳಾಗಿ ಬಂದಂಥವರು ಕಲ್ಚಾರ್ ಲಕ್ಷ್ಮೀನಾರಾಯಣ ಭಟ್ ಇವರು ಎಷ್ಟು ಮುತುವರ್ಜಿಯಿಂದ ನಮಗೆ ಕಲಿಸಿದ್ದಾರೆ. ನಾವು ಇವತ್ತೇನಾದರೂ ಹೆಜ್ಜೆ ಹಾಕಿದರೆ ತಪ್ಪಾಗಿದ್ದರೆ ನಮ್ಮದು, ಏನಾದರೂ ನಿಮಗೆ ಖುಷಿಯಾಗಿದ್ದರೆ ಖಂಡಿತವಾಗ್ಲೂ ಅದರ 100ಕ್ಕೆ 100ರಷ್ಟು
ಆ ಒಂದು ಕ್ರೆಡಿಟ್ ನಮ್ಮ ಗುರುಗಳಾದ ಕಲ್ಚಾರ್ ಲಕ್ಷ್ಮೀನಾರಾಯಣ್ ಭಟ್ ಅವರಿಗೆ ಹೋಗಬೇಕು. ಒಂದು ಅದರ ಜೊತೆಗೆ ಅವರು ತುಂಬ ಹುಷಾರಿಲ್ಲದೆ ಅವರಿಗೆ ಕೈ ಎತ್ತಕ್ಕೆ ಆಗದಂಥ ಸ್ಥಿತಿಯಲ್ಲಿ ಇದ್ರೂ ತಾಳ ಹಿಡ್ಕೊಂಡ್ರೆ ನನಗೆ ಕೈ ನೋವು ಅನ್ನೋದು ಮರೆತು ಹೋಗುವಷ್ಟು ಒಂದು ಇನ್ವಾಲ್ವ್ಮೆಂಟಲ್ಲಿ ಅವರು ಭಾಗವತಿಕೆ ಮಾಡ್ತಾರೆ. ನಿಜವಾಗ್ಲೂ ನಾವು ಹೇಳ್ತೀವಿ, ಅಂಥ ಗುರುಗಳನ್ನು ಪಡೆಯುವುದಕ್ಕೆ ನಾವು ವಿದ್ಯಾರ್ಥಿಗಳಾಗಿ ನಾವು ಇಷ್ಟು ಯಕ್ಷನಕ್ಷತ್ರ ತಂಡದ ವಿದ್ಯಾರ್ಥಿಗಳು ಪುಣ್ಯ ಮಾಡಿದ್ದೇವೆ. ಯಾವ ಗುರುಗಳು ಈ ಥರ ಸಿಗುವುದಿಲ್ಲ. ಹೆಜ್ಜೆಯನ್ನು ಕೈಯಲ್ಲಿ ಹಿಡ್ಕೊಂಡು ಕಲಿಸಿದಂಥ ಗುರುಗಳು ಅವರಿಗೆ ಯಾವತ್ತೂ ಒಳ್ಳೆಯದಾಗಬೇಕು ಅಂತ ನಾನು ಈ ವೇದಿಕೆಯಲ್ಲಿ ನಿಂತು ಹೇಳ್ತೇನೆ. ಹಾಗೆ ಅದರ ಜೊತೆಗೆ ನಮಗೆ ಸಾಥ್ ಕೊಟ್ಟಂತಹ ಉದಯ್ ಪ್ರಕಾಶ್ ಪಟ್ಟಾಜಿ ಅವರು ಯಾವತ್ತೂ ನಮ್ಮ ಯಕ್ಷನಕ್ಷತ್ರ ತಂಡದ ಗುರುಗಳ ಅರ್ಧ ಭಾಗವನ್ನು ಅವರು ಪಾಲು ತಗೋತಾರೆ. ಯಾವಾಗಲೂ ಪ್ರಾರಂಭದ ಅರ್ಧ ಭಾಗ ಅವರೇ ಪಾಲು ತಗೋತಾರೆ. ಕೆಲವೊಂದು ಸಲ ಗುರುಗಳು ಬಿಟ್ಕೊಡಲ್ಲ. ಹಾಗಾಗಿ ಅವರಲ್ಲೊಂದು ದ್ವಂದ್ವ ಇರುತ್ತೆ. ಆದರೆ ಅವರು ಗುರುಗಳ ಸಮಾನಾಗಿ ಇರುವಂಥವ್ರೆ. ಹಾಗೆ ಗುರುಗಳ ಶಿಷ್ಯರಾಗಿ ಯಕ್ಷಗಾನದಲ್ಲಿ ಇಲ್ಲಿ ಇರುವ ಚೆಂಡೆ ಆಗಿರ್ಬೋದು, ಮದ್ದಲೆ ಆಗಿರ್ಬೋದು, ಅಥವಾ ಚಕ್ರತಾಳ ಏನೇ ಬಡಿತಾ ಇದ್ರು ಅವರು ಮೂಲವಾಗಿ ಯಕ್ಷ ಕಲಾವಿದರು. ಎಲ್ಲರೂ ಇದರಲ್ಲಿ ಇರುವಂಥವರು ಯಕ್ಷ ಕಲಾವಿದರೆ. ಗುರುಗಳ ಶಿಷ್ಯರಾದ ನಮ್ಮ ಕಲ್ಚಾರ್ ಲಕ್ಷ್ಮೀನಾರಾಯಣ್ ಭಟ್ ಅವರ ಶಿಷ್ಯರಾದಂಥವರು ಶಿಖಿನ್ ಮತ್ತು ಪೃಥ್ವಿ ಬಡಕಿಲ ಅಂತ. ಅವರೆಲ್ಲರೂ ಹಾಗೆ ಮೇಕಪ್ ಮಾಡಲಿಕ್ಕೆ ಬಂದಂಥ ಇನ್ನೊಂದು ಹುಡುಗ ಸಾಕೇಶ್, ಅವರು ಯಕ್ಷಗಾನದ ಒಂದು ಕಲೆಯನ್ನು ಮಾಡುವಂಥವ್ರೆ. ಹಾಗೆ ಅರ್ಜುನ್ ಕೋಡಲ್ ಅಂತ ಅವರು, ಅರ್ಜುನ್ ಕೋಡಲ್ ಅಂತ ಅವರು ನಮಗೆ ಮೇಕಪ್ ಮತ್ತು ಡ್ರೆಸ್, ಅವರು ಹಾಗೆ ಯಕ್ಷಗಾನದ ಇದರಲ್ಲಿ ಅವರು ಚೆಂಡೆ ಇದು ಮಾಡೋರು. ಈ ಒಂದು ತಂಡಕ್ಕೆ ನಮ್ಮಿಂದ ತುಂಬ ತಪ್ಪಾಗುತ್ತೆ. ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಾಗಲ್ಲ, ಬಿಕಾಸ್ ಆದರೆ ಏನು ಗೊತ್ತಾ, ಹೆಜ್ಜೆ ತುಂಬ ಆ ಹೆಜ್ಜೆಗೆ ಅವರು ಬಡಿತಾರೆ. ಅಂದರೆ ನಾವಿನ್ನೂ ಕಲಿತಾ ಇರೋದ್ರಿಂದ ಕೆಲವೊಂದು ತಪ್ಪುಗಳಾಗ್ತದೆ. ಯಾಕಂದ್ರೆ ನಾವು ತುಂಬ ದೊಡ್ಡ ಕಲಾವಿದರು ಏನು ಅಲ್ಲವೇ ಅಲ್ಲ, ಈಗಲೂ ಕಲಿತಾ ಇರೋರು. ತುಂಬ ತಪ್ಪಾಗುತ್ತೆ. ಆ ತಪ್ಪುಗಳನ್ನು ಎಲ್ಲ ತಿದ್ದಿಕೊಂಡು ಅವರು ಹೆಜ್ಜೆಗೆ ಚೆಂಡೆ ಮತ್ತು ಇದನ್ನು ಬಡಿತಾರಲ್ಲ, ಅದು ನಿಜವಾಗ್ಲೂ ಅವರ ಗ್ರೇಟ್. ಒಂದು ದೊಡ್ಡ ಚಪ್ಪಾಳೆ ಅವರಿಗೆ ನಿಮ್ಮೆಲ್ಲರಿಂದ, ಅದೇ ಅವರಿಗೆ ಕೊಡುವಂಥ ಕ್ರೆಡಿಟ್. ಇದು ಒಂದು ಸಣ್ಣ ನಮ್ಮ ಒಂದು ತಂಡದಿಂದ ನಡೆದ ಈ ಪ್ರದರ್ಶನಕ್ಕೆ ನಾನು ಇದರ ಜೊತೆಗೆ ನನ್ನ ಜೊತೆ ಇರುವಂತಹ ಫಸ್ಟಿಗೆ ಮೊದಲಾಗಿ ಶ್ಯಾಮ್ ಭಟ್ ಅಂತ ಅವರು ಈಗ ಜನಕರಾಜ ಮಾಡಿದ್ರಲ್ಲ, ಅವರು ಶ್ಯಾಮ್ ಭಟ್ ಅಂತ, ಅವರ ಇಬ್ಬರು ಮಕ್ಕಳು ಇದರ ಯಕ್ಷಗಾನದಲ್ಲೇ ಇರುವವರು. ಸಾನ್ನಿಧ್ಯ ಭಟ್ ಮತ್ತು ಅನೀಶ್ ಅಂತ. ಅನೀಶ್ ಇವತ್ತು ಬಂದಿಲ್ಲ, ಬಟ್ ತುಂಬ ಎತ್ತರಕ್ಕೆ ಹಾರ್ತಾ ಇದ್ದಲ್ಲ ಒಂದು ಹುಡುಗ, ಇದು ಮಾಡ್ತಾ ಎತ್ತರಕ್ಕೆ ಆಕಾಶದ ಎತ್ತರಕ್ಕೆ ದಿಗಿಣದಲ್ಲಿ ಹಾರ್ತಾನೆ ಅಂದರೆ ಅದು ಅವರ ಮಗ. ತುಂಬ ಚೆನ್ನಾಗಿ ಮಾಡಿದಂಥವನು ಅವರಿಬ್ಬರು. ಹಾಗೆ ಅದರ ನಂತರ ಸಾನ್ನಿಧ್ಯ ಹಣ್ಣುಮುಖರು ಗುರುಗಳು ಇವರು ಬರುವುದರ ಕೃಷ್ಣ ಜೋಯಿಸರು. ಇವರು ನಮಗೆ ಅಗತ್ಯಕ್ಕೆ ಎಲ್ಲಿದ್ರೂ ಓಡ್ಕೊಂಡು ಬರ್ತಾರೆ. ನೀವು ಒಂದು ಯಕ್ಷಗಾನ ಇದೆ ಬನ್ನಿ ಸರ್ ಅಂದರೆ ಮೆಟ್ರೋದಲ್ಲಿ ಓಡ್ಕೊಂಡು ಬಂದು ನಮಗೆ ಏನಿಲ್ಲ ಅವ್ರದ್ದು ಏನೂ ಒಂದು ಇದಿಲ್ಲ, ಎಂಥ ಪ್ರಾಕ್ಟೀಸ್ ಇಲ್ಲದೆ ಮಾಡೋವಂಥವ್ರು. ನಿಜವಾಗ್ಲೂ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಕೊಡಬೇಕು. ಆಫೀಸಲ್ಲಿ ವರ್ಕ್ ಮಾಡಿಕೊಂಡು ನಾವು ಹೇಳಿದ ತಕ್ಷಣ ಅದನ್ನು ಮಾಡೋ ಯಕ್ಷಗಾನವನ್ನು ತನ್ನ ಜೀವನದ ಒಂದು ಅಂಗ ಅಂತ ನಿಂತ್ಕೊಂಡ್ರವರಿಗೆ ಮಾತ್ರ ಅದು ಮಾಡಲಿಕ್ಕಾಗತ್ತೆ. ಇದನ್ನು ಒಂದು ಕಲೆ, ಇದು ದೇವರ ಕಲೆ ಅಂತ ಯಾರು ನೆನೆಸ್ತಾರೋ ಅವರಿಗೆ ಯಾವ ಹೊತ್ತಲ್ಲೂ ಯಕ್ಷಗಾನವನ್ನು ಮಾಡಲಿಕ್ಕಾಗ್ತದೆ. ಯಕ್ಷಗಾನ ನಾನೊಂದು ಪ್ರದರ್ಶನ ಮಾಡ್ತೀನಿ ಅಂತ ನೆನೆಸಿದವ್ರಿಗೆ ಸಾಧ್ಯನೇ ಇಲ್ಲ. ಇದೊಂದು ದೇವರ ಕಲೆ, ಅದನ್ನು ಮಾಡೋಕ್ಕಾಗೋರಿಗೆ ಮಾತ್ರ ಮಾಡೋಕ್ಕಾಗತ್ತೆ. ಇದರ ನಂತರ ಒಂದು ಅಮ್ಮ ಮಗಳು ಅಮಿತಾ ಅಂತ, ಇವರು ಸ್ಕೂಲ್ ಟೀಚರ್. ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಥ ಕಲೆಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ. ಸಾಧ್ಯ ಇಲ್ಲ ಅನ್ನೋದು ಯಾರಿಂದಲೂ. ಇವರು ಚಿಕ್ಕಬಳ್ಳಾಪುರದಲ್ಲಿ ಟೀಚರ್ ಆಗಿರುವವರು. ಚಿಕ್ಕಬಳ್ಳಾಪುರದಿಂದ ಪ್ರಾಕ್ಟೀಸಿಗೆ ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ಜೊತೆ ಪ್ರಾಕ್ಟೀಸ್ ಮಾಡ್ತಾರೆ. ಹಾಗೆ ಅವರ ಮಗಳು ಚಾರ್ವಿ, ಅವರಿಬ್ಬರು ಅಮ್ಮ ಮಗಳು ಬಂದು ನಮ್ಮ ಜೊತೆ ಸಾಥ್ ಕೊಡ್ತಾರೆ. ಅದರ ನಂತರ ಅವರಿಗೊಂದು ದೊಡ್ಡ ಚಪ್ಪಾಳೆ. ನಂತರ ಸಾನ್ನಿಧ್ಯ ಆಯಿತಾ, ಪುಣ್ಯ ಇವಳು ಅಂದರೆ ಯಾವಾಗಲೂ ಒಂದು ನಗುವಿನ ಪಾತ್ರ, ಅಂದರೆ ಯಾವಾಗಲೂ ಎಲ್ಲರೂ ನಕ್ಕೊಂಡು ಇರುವಂಥ, ಮತ್ತು
NCCಯಲ್ಲಿ ಎವರ್ ಬ್ಯುಸಿ ಇರುವಂಥ ಹುಡುಗಿ, ಆದರೆ ಯಕ್ಷಗಾನಕ್ಕೆ ಜೀವ ಕೊಡುವವಳು. ಹಾಗೆ ಸಮನ್ವಿನ ಹೇಳೋದಕ್ಕಿಂತ ಅವಳ ಅಮ್ಮನ ನಾನು ಫಸ್ಟ್ ಹೇಳ್ತೀನಿ. ನಮ್ಮ ಯಕ್ಷಗಾನ ಎಲ್ಲಿ ನಡಿಬೇಕಾದರೂ ಅದಕ್ಕೆ ಒಂದು ಯಕ್ಷಗಾನ ನಾವಿಲ್ಲಿ ವೇದಿಕೆಯಲ್ಲಿ ಮಾಡ್ತೀವಿ, ನಮ್ಮನ್ನು ನೀವು ನೋಡ್ತೀರಾ, ಚೆನ್ನಾಗಿದೆ, ನಮಗೆ ಅಪ್ರಿಷಿಯೇಟ್ ಮಾಡ್ತೀರಾ, ಆದರೆ ಅದರ ಹಿಂದೆ ಕೈಗಳು ಇದೆಯಲ್ಲ, ಅದರಲ್ಲಿ ಸುನೀತಾ ಸುಲೈ ಅವರಿಗೆ ನಾನು ದೊಡ್ಡ ಚಪ್ಪಾಳೆ ಕೊಡಲಿಕ್ಕೆ ನೀವೆಲ್ಲರೂ ಕೊಡಬೇಕು. ಯಾಕಂದರೆ ಯಾವಾಗಲೂ ನಮಗೆ ಸಹಕಾರ ಕೊಡುವಂಥವರು ಸುನೀತಾ ಅವರು. ಹಾಗೆ ಪುಣ್ಯ ಅವರ ಅಮ್ಮ ಅಪ್ಪ ಇಬ್ಬರೂ ಹಾಗೆ, ಅವರು ಅಷ್ಟೇ ಎಲ್ಲೇ ಇದ್ರಿ. ಆಮೇಲೆ ಹನ್ಸಿಕಾ ಅಂತ, ಅದು ಲೈಕ್ ಏನು ಗೊತ್ತಾ, ಆ ಮಗು ಬರುವಾಗ ಗುರುಗಳು ಕಾಲನ್ನು ಹೀಗೆ ಇಟ್ಟು ಕಲಿಸಿದ್ದು. ಇವತ್ತಿಷ್ಟು ದೊಡ್ಡವಳಾಗಿದ್ದಾಳೆ, ಹೇಗೆ ದಿಗಿನ ತೆಗಿತಾಳೆ, ಒಂದು ದಿಗಿನ ಮತ್ತು ಒಂದು ವಾಯ್ಸ್ ನೀವು ಕೇಳಿರ್ಬೋದು, ಅಷ್ಟು ಸಣ್ಣ ವಾಯ್ಸಲ್ಲಿ ಎಂಥ ಸ್ಪಷ್ಟತೆ ಇದೆ. ಅದು ಯಕ್ಷಗಾನಕ್ಕೆ ಬೇಕು. ಅದನ್ನು ಅವಳು ಇದು ಮಾಡ್ತಾ, ಅವ್ರ ಅಮ್ಮ ನಮಗೆ ಮೇಕಪ್ ಆರ್ಟಿಸ್ಟ್ ವೀಣಾ ಅಂತ, ಅವ್ರು ನಮಗೆ ಏನಾದರೂ ಅರ್ಜೆಂಟ್ಗೆ ಮೇಕಪ್ಗೆ ಫಸ್ಟ್ ಮೇಕಪ್ ಅವರಿಂದನೇ ಆಗೋದು. ಸೀರೆ ಉಡಿಸ್ಬೇಕಾದ್ರೆ ಮೇಕಪ್ ಮಾಡಬೇಕಾದ್ರೆ ಅದೆಲ್ಲ ಅವರಿಗೆ. ಅಮ್ಮನಿಗೆ ದೊಡ್ಡ ಚಪ್ಪಾಳೆ. ಇಲ್ಲಿ ಮಕ್ಕಳಿಗಿಂತ ಅಮ್ಮಂದಿರ ಕೈಗಳು ತುಂಬ ಇದೆ. ಅದರ ನಂತರ ಪ್ರಮೀಳಾ ಅದು ಹೇಗೆ ಅಂದರೆ ಕೊನೆ ತನಕ ಗೊತ್ತಿಲ್ಲ ಅಂತ ಹೇಳಿ ಸ್ಟೇಜಲ್ಲಿ ಮಾತ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುವವರು, ಎಲ್ಲರನ್ನು ನಡಗಿಸಿ ತಾನು ಸ್ಟೇಜನ್ನು ನಡಗಿಸೋರು ಪ್ರಮೀಳಾ. ಇವರು ಇವತ್ತು 2 ರೋಲ್ ಮಾಡಿದ್ದಾರೆ. ಫಸ್ಟಿಗೆ ಶಬರಿ, ಆಮೇಲೆ ಈಗ ಸೀತೆ ಮಾಡಿದ್ದಾರೆ. ಅಹಲ್ಯ ಮಾಡಿದ್ದಾರೆ. ಅಹಲ್ಯ ಮತ್ತು ಸೀತೆ ಮಾಡಿದ್ದಾರೆ. ಇನ್ಯಾರು ಉಳಿದಿದ್ದಾರೆ? ಇದು ಆಯುಷ್ ಮತ್ತು ಶ್ರೇಯ ಅಲ್ಲ, ಆಯುಷ್. ಇದು ಹೊಸ ಹುಡುಗ, ಅದ್ರ ಜೊತೆ ನಿಮ್ಮೆಲ್ಲರನ್ನ ನಗಿಸಿದ್ದಾನೆ ಅಲ್ವಾ. ದೊಡ್ಡ ಅಂದರೆ ಮ್ಯಾಕ್ಸಿಮಮ್ ಚಪ್ಪಾಳೆ ನನ್ನ ಪ್ರಕಾರ ಅವನಿಗೆ, ಯಾಕಂದರೆ ಅಷ್ಟು ಚೆನ್ನಾಗಿ ನಗಿಸಿದ್ದಾನೆ. ಸೊ ಅದೊಂದು ಅಳಿಸೋದು ಏನು ದೊಡ್ಡ ವಿಷಯ ಅಲ್ಲ, ನಗಿಸೋದು ನಿಜವಾದ್ಲ ಕ್ರಿಯೇಟಿವಿಟಿ. ಅಳಿಸ್ಬೋದು ಯಾರನ್ನಾದರೂ, ನಗಿಸೋಕ್ಕೆ ತುಂಬ ಕಷ್ಟ ಇದೆ. ಕೆಲವರು ಏನೇ ಆದರೂ ನಗೋದೇ ಇಲ್ಲ ಅಂತ ಇರ್ತಾರೆ, ಅಂಥವ್ರನ್ನೂ ನಗಿಸಿದ್ದಾನೆ ಇವನು. ಆಮೇಲೆ ಶ್ರೇಯಾ, ಅವಳದೇ ಆದ ಓನ್ ಸ್ಟಾರ್ಟಪ್ ಕಂಪ್ನಿ ಇಟ್ಕೊಂಡು ಅದರ ಜೊತೆಗೆ ಯಕ್ಷಗಾನದಲ್ಲಿ ಡಾಕ್ಟ್ರೇಟ್ ಮಾಡಬೇಕು ಅಥವಾ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಇಟ್ಕೊಂಡಿರೋ ಒಂದು ಹುಡುಗಿ ಶ್ರೇಯಾ. ಅವಳದೇ ಆದ ಒಂದು ಕಂಪ್ನಿ ಇಟ್ಕೊಂಡು ಆದ್ರೂ ಇದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ. ಆಮೇಲೆ ನಾನೀಗ ಕಲಿತಾ ಇದ್ದೀನಿ, ಸ್ವಲ್ಪ ಮಾಡ್ತಾ ಇದ್ದೀನಿ. ಓಕೆ, ನಾನು ಮೊದಲಾಗಿ ಹೇಳ್ತೀನಿ, ನಾನು ಇಷ್ಟೇನಾದ್ರು ಮಾಡಿದ್ದೀನಿ ಅಂದರೆ ನನ್ನ ಗುರುಗಳಾದ ನಾರಾಯಣ ಸಾವಂತ್ ಗುರೂಜಿ ಅವರಿಗೆ ನಾನು ಸಂಪೂರ್ಣವಾಗಿ ಇದನ್ನು ಸಮರ್ಪಣೆ ಮಾಡಿದ್ದೀನಿ. ಅವರಿಲ್ಲದಿದ್ದರೆ ನನ್ನಿಂದ ಇದು ಸಾಧ್ಯ ಆಗ್ತಿರಲಿಲ್ಲ. ಅವರಿಗೆ ಮೊದಲಾಗಿ ಸಮರ್ಪಣೆ. ಆಮೇಲೆ ನನ್ನ ಹಸ್ಬೆಂಡ್ ಆದ ಚಂದ್ರಹಾಸ್ ಅವರಿಗೆ, ಅವ್ರು ಮಾಡೋ ಸಪೋರ್ಟಿಂದಾಗಿ ನನಗೆ ಇಷ್ಟು ಸಾಧ್ಯ ಆಗಿದೆ. ಸೊ ಆ ಕ್ರೆಡಿಟ್ ಹಾಗೂ ನನ್ನ ಮಗ ಸಹಜ್, ಎಲ್ಲಿದ್ದರೂ ನೀನು ಮಾಡು ಮಮ್ಮಿ ಮಾಡು, ನಿನ್ನಿಂದ ಆಗುತ್ತೆ ಅನ್ನೋ ಒಂದು ಸ್ಫೂರ್ತಿ ಕೊಡ್ತಾನೆ. ಮತ್ತು ನನ್ನ ಸುತ್ತ ತುಂಬ ಜನ ಇದ್ದಾರೆ. ನನ್ನ ಸಣ್ಣ ಪ್ರಪಂಚದಲ್ಲಿ ಆ ಪ್ರಪಂಚದ ತುಂಬ ಜನ ಇದ್ದಾರೆ. ನನ್ನ ಅಪ್ಪ ಅಮ್ಮ, ಅಕ್ಕಂದಿರಾಗಿರ್ಬೋದು, ಭಾವಂದಿರು, ಹಾಗೆ ನನ್ನ ಫ್ರೆಂಡ್ಸ್ ಸರ್ಕಲ್, ಒಂದು ಕಡೆಯಿಂದ ಬಂಡ್ಸ್ ಫ್ರೆಂಡ್ ಸರ್ಕಲ್, ಒಂದು ಕಡೆಯಿಂದ ಲೇಔಟಿನ ಫ್ರೆಂಡ್ ಸರ್ಕಲ್, ಒಂದು ಕಡೆಯಿಂದ ಲೀನಸ್ ಫ್ರೆಂಡ್ ಸರ್ಕಲ್, ಹೀಗೆ ಅಂದರೆ ಆ ಸರ್ಕಲಲ್ಲಿ ತುಂಬ ಜನ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿಯಿಂದ ಇವತ್ತಿನ ಒಂದು ಕಾರ್ಯಕ್ರಮ, ನಿನ್ನೆಯಿಂದ ಇವತ್ತಿನ ತನಕ ನಾನೊಂದು ಅದರಲ್ಲಿ ಹನಿಯಾಗಿ ಕೈ ಜೋಡಿಸಿದ್ದೀನಿ ಅನ್ನೋದಕ್ಕೆ ನನಗೆ ತುಂಬ 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 ಹೆಮ್ಮೆ ಇದೆ. ಆ ಭಗವಂತನಿಗೆ ನಾನು ಎಲ್ಲವನ್ನು ಅರ್ಪಿಸ್ತೇನೆ. ಹಾಗೆ ನನ್ನ ಜೊತೆ ಈ ಯಕ್ಷಗಾನ ತಂಡಕ್ಕೆ ಹಾಗೂ ನನ್ನ ಜೊತೆ ಇದ್ದಂತಹ ಇಷ್ಟು ದಿವಸದ ಇವತ್ತಿನ ಕೈಂಕರ್ಯ ನಡೆಯುವುದಕ್ಕೆ ನನ್ನ ಜೊತೆ ಸಹಕಾರ ಕೊಟ್ಟಂತಹ ನನ್ನ ಎಲ್ಲ ಫ್ರೆಂಡ್ಸ್ ಇಲ್ಲಿದ್ದಾರೆ. ಹಿಂದೆ ಈಗ ಹೆಸರು ಹೇಳಿದರೆ ಒಬ್ರದ್ದು ಬಿಡ್ತೀನಿ, ಆಮೇಲೆ ಅವ್ರು ಬೇಜಾರು ಮಾಡ್ಕೋತಾರೆ, ಹಾಗಾಗಿ ಯಾರ್ದು ಹೆಸರು ಹೇಳಲ್ಲ. ಆಮೇಲೆ ಇನ್ನು ನಮ್ಮ ಮಕ್ಕಳು, ನಿಜವಾಗ್ಲೂ ಆ ಮಕ್ಕಳಿಗೊಂದು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಚೇತನ್ ಮತ್ತು ಚಂದನ್ ಮತ್ತು ಇವ್ರದ್ದೆಲ್ಲ ಟೀಮ್ ದೊಡ್ಡ ಚಪ್ಪಾಳೆ. ನಿಜವಾಗ್ಲೂ ಇವತ್ತಿನ ಅನ್ನದಾನದ್ದು ಅಷ್ಟು ಚೆನ್ನಾಗಿ ಹೋಗಿದೆ ಅಂದರೆ ಆ ಮಕ್ಕಳಿಗೆ ನಾನು ಇಡೀ ಕಾರ್ಯಕ್ರಮದ್ದು ಮಾತಾಡ್ತೀನಿ. ನಿನ್ನೆಯಿಂದ ಇವತ್ತಿನ ತನಕ ರಜೆ ಹಾಕಿದ್ದಾರೆ ತುಂಬ ಜನ. ಯಾಕಂದರೆ ಇದು ನಮ್ಮ ಕಾರ್ಯಕ್ರಮ, ಇವ್ರು ಮಾಡ್ತಾ ಇದ್ದಾರೆ ಅಂತಲ್ಲ, ನಮ್ಮ ಕಾರ್ಯಕ್ರಮ ಅಂತ ಮಾಡಿದ್ದಾರೆ. ಸೊ ಎಲ್ಲರಿಗೂ ರಾಮನ ಆಶೀರ್ವಾದ ಎಲ್ಲರಿಗೂ ಇರಲಿ. ನಾವೆಲ್ಲರೂ ಚೆನ್ನಾಗಿರೋಣ, ಬದುಕಿರುವಷ್ಟು ದಿನ ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ, ವಿಶ್ವಾಸ, ಆರೋಗ್ಯದಿಂದ ಇರೋಣ ಅಂತ ಕೇಳ್ಕೊಳ್ತೀನಿ. ಪೂರ್ಣವಾಗಿ ಇಷ್ಟು ಚೆನ್ನಾಗಿ ಮಾಡಬೇಕಾದ್ರೆ ಉದಯ್ ಯೋಗಾನಂದ ಭಟ್
ಇವರು ನಮ್ಮ ಲೇಔಟಲ್ಲಿ ಬಂದಿದ್ದೇ ನಮ್ಮ ಪುಣ್ಯ, ಅದೊಂದು ಭಾಗ್ಯ. ಯಾಕಂದರೆ ಭಗವಂತ ಒಳ್ಳೆಯವರನ್ನು ಒಂದು ಕಡೆ ಕೂಡಿಸ್ತಾನಂತೆ, ಅಥವಾ ಸ್ವಲ್ಪ ಒಳ್ಳೆತನ ಇದ್ದರೆ ಅದಕ್ಕೆ ಇನ್ನೊಬ್ಬರು ಗುರುಗಳಾಗಿ ಅಥವಾ ಯಾರೋ ಮಾರ್ಗದರ್ಶಕರಾಗಿ ಒಬ್ಬರನ್ನು ಕಳಿಸ್ತಾನಂತೆ. ಅಂಥ ಮಾರ್ಗದರ್ಶಕರಾಗಿ ಇವರು ಉದಯ ಯೋಗಾನಂದ ಅವರು ನಮ್ಮ ಲೇಔಟಿಗೆ ಕೊಟ್ಟಂಥ ಗುರುಗಳು ಅಂತ ಹೇಳ್ಬೋದು. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಿನ್ನೆಯಿಂದ ಇವತ್ತಿನ ತನಕ ಆ ಪೂಜೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದೀವಿ. ನಮಗೆ ಮೈಕಿದ್ದು ಸಹಾಯ ಮಾಡಿದಂಥ ಮಣಿಯವರಿಗೆ ಮತ್ತು ಲೈಟಿಂಗ್ಸ್ ಸುಧಿ ಅವರಿಗೆ ಮತ್ತು ಲೈಟಿಂಗ್ಸ್ ಸುಧೀರ್ ಅವರು, ಅವರಿಗೆ ಧನ್ಯವಾದಗಳು. ಹಾಗೆ ಇಲ್ಲೊಬ್ಬರು ನಿಂತಿದ್ದಾರೆ, ನಾನು ಮರ್ತ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಪಾಪ. ನಮ್ಮ ಫೋಟೋಗ್ರಫಿ ಜೊತೆಗೆ ನಮ್ಮದೆಲ್ಲ ಕೆಲಸಗಳನ್ನು ಮಾಡ್ತಿದ್ರು. ಬ್ಯಾಗ್ ಆ ಕಡೆ ಇಡ್ತಾಯಿದ್ರು, ಇದು ಈ ಕಡೆ ತುಂಬ ಚೆನ್ನಾಗಿ ಮುತುವರ್ಜಿಯಿಂದ ಫೋಟೋನ ತೆಗೆದು ನಮ್ಮೆಲ್ಲರನ್ನು ಇವತ್ತು ಚೆನ್ನಾಗಿ ಕಾಣುವ ಹಾಗೆ, ನೀವು ನಿಮ್ಮನ್ನೆಲ್ಲ ಸ್ಕ್ರೀನಲ್ಲಿ ನೋಡಿರ್ತೀರ, ಚೆನ್ನಾಗಿ ಕಂಡಿದ್ದೀರಿ ಅಂತ ಅನಿಸಿರುತ್ತೆ. ಅದು ಅವರಿಗೂ ಒಳ್ಳೆಯದಾಗಲಿ ಅಂತ ಬಿಡ್ತೀನಿ. ಹಾಗೂ ಕೊನೆಯದಾಗಿ ನನ್ನ ಈ ಒಂದು ತಂಡದ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಅವರ ವಿಶ್ ಏನಿದೆಯೋ ಅದು ಪೂರ್ಣವಾಗಿ ಫಲಪ್ರದವಾಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ಹಾಗೆ ಎಲ್ಲರ ಆಸೆಯು ಫಲಪ್ರದವಾಗಲಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಥ್ಯಾಂಕ್ ಯು. ಹಾಂ, ಹಾಗೆ ಇನ್ನು ಎರಡು ತಂಡ, ಹೆಜ್ಜೆಗೆಜ್ಜೆ ತಂಡ ಮತ್ತು ರವಿ ಕಿರ್ಲೋಸ್ಕರ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ತಂಡ, ಎರಡು ತುಂಬ ನಾನು ನೋಡೋಕ್ಕಾಗಿಲ್ಲ, ಆದರೂ ನೋಡ್ತೇನೆ ಅದನ್ನು. ತುಂಬ ಚೆನ್ನಾಗಿ ನೃತ್ಯ ಮತ್ತು ಭಜನೆಯನ್ನು ಮಾಡಿದ್ದಾರೆ. ಆ ಮಕ್ಕಳಿಗೆ ದೇವರು ಆಯುರ ಆರೋಗ್ಯ ಆಯುಷ್ಯ ಕೊಟ್ಟು ಅವರ ಇಚ್ಛೆ ಆಗಲಿ, ಅವರು ದೊಡ್ಡದಾಗಿ ಬೆಳೆದು ಈ ಒಂದು ನಮ್ಮ ಬಡಾವಣೆಗೆ ಒಳ್ಳೆಯ ಹೆಸರು ತರಲಿ. ಇದರ ಜೊತೆಗೆ ನಾನು ನಿಮ್ಮೆಲ್ಲರಿಗೂ ಒಂದೇ ಒಂದು ವಿಷಯವನ್ನು ಹೇಳ್ತೇನೆ. ನಮ್ಮ ಬಡಾವಣೆಯ ಒಂದು ಹುಡುಗಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾಳೆ. ಯಾರು ಅಂದರೆ ರಾಧಾ ಮಂಜುನಾಥ್ ಅವರ ಮಗಳು ಸ್ನೇಹ. ದೋರಾದ ಚಪ್ಪಾಳೆ. ಸಾಧನೆಯಲ್ಲಿ ಒಂದು ಗೋಲ್ಡ್ ಮೆಡಲ್ ತಗೊಳ್ಳೋದು ಸಣ್ಣ ವಿಷಯ ಅಲ್ಲ. ತಾನೊಬ್ಬಳೇ ಶ್ರಮಪಟ್ಟು ತಾನು ಒಂದು ಹೆಸರು ತರಬೇಕು, ತನ್ನ ಅಪ್ಪನ ಹೆಸರನ್ನು ಉಳಿಸಬೇಕು ಅನ್ನೋ ಒಂದು ಆಸೆಯಿಂದ ಶ್ರಮಪಟ್ಟ ಸ್ನೇಹ ಗೋಲ್ಡ್ ಮೆಡಲನ್ನು ತಗೊಂಡಿದ್ದಾಳೆ. ಅವಳು ಇಲ್ಲಿ ಬಂದಿದ್ದರೆ ನಾವು ಇವತ್ತು ಅವಳಿಗೊಂದು ನಿಮ್ಮೆಲ್ಲರ ಎದುರೊಂದು ಸನ್ಮಾನ ಮಾಡೋಣ ಅಂತ ಮನಸ್ಸಲ್ಲಿ ಆಸೆ ಇಟ್ಕೊಂಡಿದ್ದೀವಿ. ಸಾಯಂಕಾಲದಿಂದ ನೃತ್ಯ, ಸಂಗೀತ ಹಾಗೂ ಯಕ್ಷಗಾನನೂ ಕೂಡ ರಾಮನಿಗೆ ತೃಪ್ತಿಯಾಗಿದೆ ಅಂತ ಭಾವಿಸಿದ್ದೀವಿ. ಏಕೆಂದರೆ ಬರೀ ಮಂತ್ರ ಹೇಳೋದೇ ಒಂದಲ್ಲ, ಭಗವಂತನ ಸಂಗೀತನೂ ಒಂದು ಸೇವೆ, ಯಕ್ಷಗಾನನೂ ಒಂದು ಭಗವಂತನಿಗೆ ಸೇವೆನೇ. ತಿರುಪತಿಯಲ್ಲಿ ಹೇಗೆ ಭಗವಂತನಿಗೆ ಸೇವೆಗಳಾಗಿತ್ತೋ ಅದೇ ರೀತಿಯಾಗಿ ನಿನ್ನೆಯಿಂದ ದೀಪೋತ್ಸವದಿಂದ ಹಿಡಿದು ಉಯ್ಯಾಲೋತ್ಸವದಿಂದ ಹಿಡಿದು ಬೆಳಗ್ಗೆ ಸುಪ್ರಭಾತ ಸೇವೆಯಿಂದ ಹಿಡಿದು ಅಭಿಷೇಕದಿಂದ ಹಿಡಿದು ಕಲ್ಯಾಣೋತ್ಸವ ಆಗಿ ಕೊನೆಯಲ್ಲಿ ಭರತನಾಟ್ಯನ ಕೂಡ ಮಾಡಿ ಸಂಗೀತ ಸೇವೆಯನ್ನು ಮಾಡಿ ಕೊನೆಯಲ್ಲಿ ಯಕ್ಷಗಾನನ ಸೇವೆಯನ್ನು ಕೂಡ ಭಾಳ ವಿಜೃಂಭಣೆಯಿಂದ ಈ ಬಡಾವಣೆಯಲ್ಲಿ ಸೇವೆ ನಡೆದಿದೆ. ಈ ಸೇವೆಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಬಡಾವಣೆಯ ಭಕ್ತರಿಗೆ ಆ ರಾಮಚಂದ್ರ ಸ್ವಾಮಿ ಅನುಗ್ರಹ ಮಾಡಲಿ. ಅಕಸ್ಮಾತ್ ಗೊತ್ತಿಲ್ಲದೋ ಏನೋ ಒಂದು ಸಣ್ಣ ಪುಟ್ಟದಾಗುತ್ತೆ, ಅದನ್ನು ಯಾವುದನ್ನು ಮನಸ್ಸಿಗೆ ಹಾಕ್ಕೊಳ್ದೇ ಎಲ್ಲರ ಭಕ್ತರಿಗೆ ಆ ಭಗವಂತನ ಅನುಗ್ರಹಿಸಲಿ ಅಂತ ಹೇಳಿ ಈ ಮುಖಾಂತರವಾಗಿ ನಾನು ಈ ಕಡೆ ನೋಡಮ್ಮ, ಈ ಕಡೆ ಈ ಕಡೆ. ಈ ಕಡೆ ನೋಡಮ್ಮ. ಇಲ್ಲಿ ಯಾರು ಅಂಕಲ್ ನೋಡಿಲಿ, ಇಲ್ಲಿ ನೋಡಿ. ಎಲ್ಲರೂ ಒಂದು ಸ್ಮೈಲ್ ಮಾಡ್ರಿ.
नमः हरिः तच्चयोरारुणे महे गातुं यज्ञाय गातुं यज्ञपतये देवी स्वस्तिरस्तु नः स्वस्तिर्मनुषेभ्यः ಫ್ಯಾಮಿಲಿ ತರ ಒಂದೊಂದು ಚುಕ್ಕಿನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾವು ಅದನ್ನ ಒಂದು ಗೂಡಿಸ್ದಂಗೆ ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಳ್ಳೇದಾಗುತ್ತೆ ಪ್ರೈಸಸ್ ಅಕಾರ್ಡಿಂಗ್ ಟು समृतं रसवद्याज्यम् सूर्यो अजायतः प्राणाद्वायुरजायतः कृष्णो द्यौ समवर्ततः कल्याण
ಈ ಕಡೆ ನೋಡಮ್ಮ, ಈ ಕಡೆ ಈ ಕಡೆ. ಈ ಕಡೆ ಈ ಕಡೆ ನೋಡಮ್ಮ. ಯಾರು ಅಂಕಲ್ ನೋಡಿಲಿ, ಇಲ್ಲಿ ನೋಡಿ. ಎಲ್ಲರೂ ಒಂದು ಸ್ಮೈಲ್ ಮಾಡ್ರಿ.
ಗಾರ್ ಬಿಡಿಮ್ಮ. ಕಲಶ ಕೊಟ್ಟವ್ರು ಸೈಡಿಗೆ ಹೋಗಿರಿ. ಸೈಡಿ ಬನ್ನಿಮ್ಮ, ಸೈಡಿ ಬನ್ನಿ, ಸೈಡಿ ಬನ್ನಿ. भानुवंशोद्भवाय भानुकोटितेजाय भामितञ्जप्रियसाय भवतु मङ्गलम् सीताराम राम 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 कोदण्ड राम राम पट्टाभिराम राम मङ्गलम् राम अयोध्य राम राम मङ्गलम् अच्युतानन्द गोविन्द सच्चिदानन्दाय नित्यमङ्गलम् सीताराम राम 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 कोदण्ड राम राम पट्टाभिराम राम मङ्गलम् राम अयोध्य राम राम मङ्गलम् नामरूपदेहाय भाविजानकीशाय राम सार्वभौमाय प्रेममङ्गलम् सीताराम राम 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 कोदण्ड राम राम पट्टाभिराम राम मङ्गलम् राम अयोध्य राम राम मङ्गलम्
ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ರಘುರಾಮ 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 ರಾಮ ರಘುರಾಮ 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 ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ಒಳತಿನಡೆ ಮುನ್ನಡೆವ ಮನವ ಕೊಡು ರಾಮ ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ ನೆನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ ಕಣ್ಣುಗಳೆರರು ನಿನ್ನ ಕನಸ ಕೊಡು ರಾಮ ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ಕೌಸಲ್ಯಾಗುವೆನು ಮಡಿಲಲಿರು ರಾಮ ವೈದೇಹಿಯಾಗುವೆನು ಒಡನಾಡು ರಾಮ ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ ಸಹವಾಸ ಕೊಡು ನನಗೆ ಸೌಮೇತ್ರಿ ರಾಮ ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ ರಘುರಾಮ 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 ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ಋಥ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ ಮತಿ ನೀನೆ ಗತಿ ನೀನೆ ಧೃತಿ ನೀನೆ ರಾಮ ಆರಂಭ ಅಸ್ತಿತ್ವ ಅಂತ್ಯ ನೀ ರಾಮ ಪೂರ್ಣ ನೀ ಪ್ರಕಟ ನೀ ಆನಂದ ರಾಮ ಹರ ನೀನೆ ಹರಿ ನೀ
ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು